ಬ್ಯಾಂಗ್ಳೂರ್ ಫಸ್ಟ್ ಗೆ ಸ್ವಾಗತ. ನಾನು ದಿವ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಕೆಲ ದಿನಗಳ ಹಿಂದೆ ಆಗಿದ್ರು ನಾಪತ್ತೆ. ಇಬ್ಬರು ಬಾಲಕರು ಶವವಾಗಿ ಬ್ಯಾಗ್ನಲ್ಲಿ ಪತ್ತೆ. ಮಕ್ಕಳ ಪಾಲಿಗೆ ಮೃತ್ಯುವಾದಳ ತಾಯಿ. ಒಂದು ಏರಿಯಾದ ಪೊಲೀಸರು ಮುಚ್ಚಿಟ್ಟಿದ್ರು ಕಡತ, ಮತ್ತೊಂದು ಠಾಣೆ ಪೊಲೀಸರು ಬಿಚ್ಚಿಟ್ರು ವೃತ್ತಾಂತ. ಕೊನೆಗೂ ಬಲೆಗೆ ಬಿತ್ತು ದರೋಡೆಕೋರರ ತಂಡ. ಗ್ರೀನ್ ಬೆಲ್ಟ್ ಏರಿಯಾದಲ್ಲಿ ಸಿದ್ಧವಾಗ್ತಿತ್ತು 20 ಅಕ್ರಮ ಬಡಾವಣೆ. ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಗರ್ಜನೆ. ಹೆಸರುಘಟ್ಟ ಹೋಬಳಿಯ 50 ಎಕರೆ ಜಮೀನಿನಲ್ಲಿ ಕಾರ್ಯಾಚರಣೆ. ಕಠಾರಿ ವೀರ ಚಿತ್ರಕಥೆಯಲ್ಲಿ ಎಡವಟ್ಟು. ಹಿಂದೂ ದೇವತೆಗಳ ಅಪಹಾಸ್ಯಕ್ಕೆ ಸ್ವಾಮೀಜಿಗಳ ಸಿಟ್ಟು. ನಿರ್ಮಾಪಕರಿಗೆ ಪೆಟ್ಟಿನ ಮೇಲೆ ಪೆಟ್ಟು. ಸ್ಯಾಂಡಲ್ವುಡ್ಗೆ ಟಾಲಿವುಡ್ ಚಂದ್ರ ಸುಂದರಿಯ ಆಗಮನ. ಆಗಲೇ ಶುರುವಾಗಿದೆ ಶಿವಾಜಿ ಬೆಡಗಿಯ ಗುಣಗಾನ. ಕನ್ನಡದಲ್ಲಿ ನೆಲೆ ಕಾಣ್ತಾಳ ಶ್ರೇಯಾ ಸರಣ್. ಬೆಂಗಳೂರಿನ ಬನ್ನೇರುಘಟ್ಟದ ಬಳಿ ಇಬ್ಬರು ಪುಟ್ಟ ಬಾಲಕರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. 3 ವರ್ಷದ ಶಂಕರ್ ಮತ್ತು 8 ತಿಂಗಳ ಹಸುಳೆ ಬಾಲಾಜಿಯನ್ನ ಕೊಂದು ಬ್ಯಾಗ್ನಲ್ಲಿ ತುಂಬಿ ಎಸೆಯಲಾಗಿದೆ. ತಾಯಿ ಕೂಡ ಆತ್ಮಹತ್ಯೆಗೆ ಯತ್ನ ನಡೆಸಿದ್ದು, ಆಕೆಯೇ ಮಕ್ಕಳನ್ನ ಕೊಂದಿರಬಹುದಾ ಎನ್ನೋ ಅನುಮಾನ ಕಾಡ್ತಾ ಇದೆ. ಹೀಗೆ ಮುದ್ದಾಗಿ ಕಾಣ್ತಾ ಇರುವ ಮಗುವಿನ ಹೆಸರು ಶಂಕರ್. ಕೇವಲ 3 ವರ್ಷ. ಇನ್ನು ಈ 8 ತಿಂಗಳ ಕೂಸು ಬಾಲಾಜಿ. ಶಂಕರ್ ಮತ್ತು ಬಾಲಾಜಿ 4 ದಿನಗಳ ಹಿಂದೆ ಅಮ್ಮ ಸುನಿತಾಳೊಂದಿಗೆ ಬನ್ನೇರುಘಟ್ಟ ಸಮೀಪದ ಮಂಟಪ ಗ್ರಾಮದಿಂದ ಕಾಣೆಯಾಗಿದ್ರು. ಇದೀಗ ಈ ತೋಪಿನಲ್ಲಿ ಭೀಕರವಾಗಿ ಕೊಲೆಯಾಗಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಬಹುಶಃ 3 ದಿನಗಳ ಹಿಂದೆಯೇ ಕೊಲೆಯಾಗಿರೋ ಸಾಧ್ಯತೆ ಇದೆ. ಎಲ್ಲ ಹುಡುಕ್ ನೋಡಿದ್ರೆ ಇಲ್ಲಿ ತಿರುವೆಂಗ್ಳೆಯವರ ತೋಟದ ಪಕ್ಕದಲ್ಲಿ ಗುರಪ್ಪ ಅನ್ನೋರು ನೀಲಗಿರಿ ತೋಪ ಐತೆ. ಅದು ಮಂಟಪಕ್ಕೆ ಸೇರಿರೋದು. ಅಲ್ಲಿ 2 ಮಕ್ಕಳು ಅನಾಥವಾಗಿ ಬಿದ್ದಿದ್ದು. ಒಂದು 8 ತಿಂಗಳ ಮಗು ಬ್ಯಾಗಲ್ಲಿತ್ತು, ಇನ್ನೊಂದು ಮಗು ಪಕ್ಕದಲ್ಲಿ ಬಿದ್ದಿತ್ತು. ಇದನ್ನು ನೋಡಿ ನಾವು ಪೊಲೀಸವ್ರಿಗೆ ಮಾಹಿತಿ ಮುಟ್ಟಿಸಿದಾಗ ಪೊಲೀಸವರೆಲ್ಲ ಬಂದು ಇಲ್ಲಿ ಮಾಜೀರು ಮಾಡವ್ರೆ. ಸುನಿತಾಳ ಗಂಡ ಭಾಸ್ಕರ್ ಸ್ವಲ್ಪ ಕಿರಿಕಿರಿ ಮನುಷ್ಯ. ಹೆಂಡತಿಗೆ ಪದೇ ಪದೇ ಹೊಡೆದು ಬಡೆದು ಮಾಡ್ತಿದ್ದ. ಹಾಗಾಗಿ ಹೆಚ್ಚಾಗಿ ಸುನಿತಾ ತವರು ಮನೆಗೆ ಬಂದು ಬಿಡ್ತಿದ್ಲು. ವಾರದ ಹಿಂದೆಯೂ ಹಾಗೇನೆ ಬಂದಿದ್ಲು. ಅದಕ್ಕೆ ಗಂಡ ಫೋನ್ ಮಾಡಿ ಬೈದಿದ್ದಾನೆ. ಇಷ್ಟಕ್ಕೆ ಮುನಿಸ್ಕೊಂಡ ಸುನಿತಾ ಮಕ್ಕಳೊಡನೆ ಕಾಣೆಯಾಗಿದ್ಲು. ನಿದ್ದೆ ಮಾತ್ರೆ ನುಂಗಿ ಕಟ್ಟಡದ ಮೇಲೊಂದರಿಂದ ಜಿಗಿದು ಕಾಲು ಮುರಿದುಕೊಂಡು ಕೋಮಾ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾಳೆ. ಈಕೆ ಆತ್ಮಹತ್ಯೆಗೆ ಯತ್ನಿಸಿ ಕಾಲು ಮುರಿದುಕೊಂಡು ಬಿದ್ದಿದ್ದು ರಾಜಾಜಿನಗರದಲ್ಲೇ. ಆದ್ರೆ ಮಕ್ಕಳು ಅಲ್ಲಿ ಹೇಗೆ ಸತ್ತವು ಎಂಬುದು ಈಗಿರುವ ಪ್ರಶ್ನೆ. ಮನೆಯಲ್ಲಿ ತೋಪಲ್ಲಿ ಬಿಟ್ಬಿಟ್ಟು ನಾವು ಅಲ್ಲಿ ತೋಪಿದೆಯಲ್ಲ, ಅಲ್ಲಿ ತೋಪಲ್ಲಿ ಬಿಟ್ಬಿಟ್ಟು ಸ್ಲೀಪಿಂಗ್ ಟ್ಯಾಬ್ಲೆಟನ್ನು ತೊಗೊಂಡಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ, ಅಲ್ಲಿ ತೋಪ ಹತ್ರನೇ ಇರ್ಬೋದು ಹುಡುಕಿ, ಜ್ಞಾನ ಬಂದಾಗ ತೋಪ ಹತ್ರನೇ ಇರ್ಬೋದು ಹುಡುಕಿ ಅಂತ ಹೇಳ್ತಿದ್ದಾರೆ ಅವರು. ಮತ್ತು ಅಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಅಲ್ಲೆಲ್ಲ ರಾಜಾಜಿನಗರ ಶಾಂತಿನಗರ ಹತ್ರ ಅಲ್ಲೋಗಿ ಬಿದ್ದೋಗಿದ್ದಾರೆ. ಅವರು ಮಾಡಿ ಮೇಲಿಂದ ಬಿದ್ದೋಗಿದ್ದಾರೆ. ಅದು ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಯಾರೋ ಫೋನ್ ಮಾಡಿ ತಿಳಿಸಿದ್ದಾರೆ, ಈ ಥರ ನಿಮ್ಮ ಮಗಳು ಈ ಥರ ಆಗಿದೆ ಅಂತ. ಮತ್ತು ನಾನು ನಮ್ಮ ಫಾದರ್ ಹೋಗಿದ್ವಿ ಅಲ್ಲಿ ಹೋದಾಗ ಅಲ್ಲೆಲ್ಲ ಹಾಸ್ಪಿಟ್ಲೆಲ್ಲ ಅಡ್ಮಿಟ್ ಮಾಡಿದ್ದೆ, ರಾಮಯ್ಯ ಹಾಸ್ಪಿಟ್ಲ್ ಅಂತ. ಕುಟುಂಬ ಕಲಹದಿಂದಲೇ ಬೇಸತ್ತು ತಾಯಿಯೇ ಮಕ್ಕಳನ್ನ ಕೊಂದಳ ಎಂಬ ಅನುಮಾನ ಕಾಡ್ತಾ ಇದೆ. ತನಿಖೆ ಬಳಿಕವಷ್ಟೇ ಸತ್ಯ ಹೊರಬರಬೇಕಿದೆ. ಮಂಜುನಾಥ್ ಆನೇಕಲ್, ಸುವರ್ಣ ನ್ಯೂಸ್ 24/7. ಒಂದು ಏರಿಯಾದ ಪೊಲೀಸರು ತನಿಖೆ ಮಾಡಿ ತೆರೆ ಎಳೆದಿದ್ದ ಪ್ರಕರಣವನ್ನ ಮತ್ತೊಂದು ಏರಿಯಾದ ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ರೌಂಡ್ಸ್ ವೇಳೆ ದರೋಡೆಕೋರರ ಈ ಭಾರೀ ಜಾಲವನ್ನ ಪತ್ತೆ ಹಚ್ಚಿ ಬೆಂಗಳೂರಿಗರು ತುಸು ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ. ಬೆಂಗಳೂರು ಈಗ ನಿವೃತ್ತರ ಸ್ವರ್ಗವಾಗಿ ಉಳಿದಿಲ್ಲ. ಗಾರ್ಡನ್ ಸಿಟಿ ಕ್ರೈಮ್ ಸಿಟಿಯಾಗಿ ಬದಲಾಗ್ತಿದೆ. ದಿನೇ ದಿನೇ ದರೋಡೆಕೋರರ ಹಾವಳಿ ಜಾಸ್ತಿಯಾಗ್ತಿದೆ.
ಮೊನ್ನೆ ಮಲ್ಲೇಶ್ವರಂನಲ್ಲಿ ದರೋಡೆ ಪ್ರಕರಣವೊಂದು ನಡೆದಿತ್ತು. ಈ ಸಂಬಂಧ ಶಿವಣ್ಣ ಅನ್ನೋರು ಮಲ್ಲೇಶ್ವರಂ ಸ್ಟೇಷನ್ಗೆ ಬಂದು ದೂರು ನೀಡಿದ್ರು. ಏಪ್ರಿಲ್ 15ರ ರಾತ್ರಿ 6 ಜನ ಬೈಕುಗಳಲ್ಲಿ ಬಂದು ನನ್ನ ಮೇಲೆ ಹಲ್ಲೆ ನಡೆಸಿ 38 ಲಕ್ಷ ರೂಪಾಯಿ ದೋಚಿಕೊಂಡು ಹೋದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಈ ಬಗ್ಗೆ ತನಿಖೆ ಕೈಗೊಂಡಿದ್ದ ಪೊಲೀಸರಿಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಹೀಗೆ ಮುಚ್ಚಿ ಹಾಕಲ್ಪಟ್ಟ ಪ್ರಕರಣವನ್ನ ಬಸವೇಶ್ವರ ನಗರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಪ್ರಕರಣದಲ್ಲಿ ನಮ್ಮ ಬಸವೇಶ್ವರ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ನಮ್ಮ ಏರಿಯಾದಲ್ಲಿ ಕೆಲವು ಕಡೆ ಚೈನ್ ಸ್ನ್ಯಾಚಿಂಗ್ ಆಗ್ತಾಯಿತ್ತು. ಅದನ್ನು ಸರ್ಚ್ ಮಾಡ್ತಾ ಓಬಿಸ್ ಇರ್ತಾರೆ. ನಾನು ಲೋಕಲ್ MOBಗಳನ್ನ ಹುಡುಕ್ತಾ ಹೋಗ್ತಾ ಸಂದರ್ಭದಲ್ಲಿ ಚೈನ್ ಸ್ನ್ಯಾಚರ್ನ ಒಬ್ಬರನ್ನ ಹಿಡ್ಕೊಂಡು ಮಹಾಲಕ್ಷ್ಮಿ ಲೇಔಟ್ ಕಡೆ JC ನಗರ ಕುರುಬ್ರಹಳ್ಳಿ ಕಡೆ ಅವನು ವಾಸ ಮಾಡ್ತಾಯಿದ್ದ. ಆ ವ್ಯಕ್ತಿಯಿಂದ ನಮಗೆ ಎಲ್ಲ ಈ ದರೋಡೆ ಪ್ರಕರಣ ಬೆಳಕಿಗೆ ಬಂತು. ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಪೊಲೀಸರು ಲಗ್ಗೆರೆ ಬಳಿಯ ರಿಂಗ್ ರಸ್ತೆ ಬಳಿ ಗಸ್ತು ತಿರುಗ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿ ಕೆಲ ಅಪರಿಚಿತ ಹುಡುಗರು ಅನುಮಾನಾಸ್ಪದವಾಗಿ ಓಡಾಡ್ತಿದ್ರು. ಇದನ್ನ ಕಂಡ ಪೊಲೀಸರು ಈ ಹುಡುಗರನ್ನ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದಾಗ ಮಲ್ಲೇಶ್ವರಂ ಪ್ರಕರಣ ಬೆಳಕಿಗೆ ಬಂದಿದೆ. ಬಸವೇಶ್ವರ ನಗರ ಪೊಲೀಸರು ವರ್ಕೌಟ್ ಮಾಡಿದ ಮೇಲೆ ಮಲ್ಲೇಶ್ವರಂ ಬಳಿ ಶಿವಣ್ಣ ಮೇಲೆ ನಡೆಸಿದ ದಾಳಿಯ ವೃತ್ತಾಂತ ಬಾಯ್ಬಿಟ್ಟಿದ್ದಾರೆ. ಏಪ್ರಿಲ್ನಲ್ಲಿ ಆದಂಥ ದರೋಡೆ ಇದು. ಅದನ್ನು ಈಗ ಒಟ್ಟು 7 ಜನ ಈ ಕೃತ್ಯ ಮಾಡಿದರು. 7 ಜನ ಅಪರಾಧಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಒಟ್ಟು 28 ಲಕ್ಷ ರೂಪಾಯಿಯಷ್ಟು ಮಾಲನ್ನು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಹಣ ಎಷ್ಟು? ಕ್ಯಾಶ್ 21 ಲಕ್ಷ ಅಷ್ಟು ಕ್ಯಾಶ್ ರಿಕವರಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರಪ್ಪ, ಸಂದೀಪ್, ಹರೀಶ್, ಕೃಷ್ಣಮೂರ್ತಿ ಸೇರಿದಂತೆ 7 ಜನರನ್ನ ಬಂಧಿಸಿರುವ ಪೊಲೀಸರು 20 ಲಕ್ಷ ನಗದು, 140 ಗ್ರಾಂ ಚಿನ್ನ, ಒಂದು ಮಾರುತಿ ಗೆಡ್ಜ್ ವಾಹನವನ್ನ ವಶಪಡಿಸಿಕೊಂಡಿದ್ದಾರೆ. ಈ ಮೂಲಕ ಮರೆತು ಹೋದ ಪ್ರಕರಣ ಪೊಲೀಸರ ಚಾಕಚಕ್ಯತೆಯಿಂದಾಗಿ ಪತ್ತೆಯಾಗಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಅಕ್ರಮ ಬಡಾವಣೆ ನಿರ್ಮಿಸಿದ್ರೆ ಎಂದಿದ್ರೂ ಅದನ್ನ ಕೈ ಬಿಡಲೇಬೇಕು. ಇದಕ್ಕೆ ಸಾಕ್ಷಿ ಬೆಂಗಳೂರಿನ ಹೇಸರಘಟ್ಟ ಹೋಬಳಿಯ 20 ಹೊಸ ಬಡಾವಣೆಗಳು. ಟಾಸ್ಕ್ ಫೋರ್ಸ್ನೊಂದಿಗೆ ಬಂದ JCBಗಳು ಗ್ರೀನ್ ಬೆಲ್ಟ್ ಏರಿಯಾದಲ್ಲಿ ನಿರ್ಮಿತವಾದ 50 ಎಕರೆ ಜಮೀನನ್ನ ತೆರವುಗೊಳಿಸಿವೆ. ಹೊಸದಾಗಿ ಡಾಂಬರು ಹಾಕಿದ ರಸ್ತೆಯನ್ನ JCBಗಳು ನಿಷ್ಕರುಣೆಯಿಂದ ಕಿತ್ತು ಹಾಕ್ತಿದ್ವು. ಸೈಟಿನ ಮಾಲೀಕರು ದೂರದಲ್ಲೆಲ್ಲೋ ಕದ್ದು ಮುಚ್ಚಿ ನಿಂತು ಅದನ್ನ ನೋಡುತ್ತಿದ್ರು. ಬೆಂಗಳೂರು ಉತ್ತರದ ಹೇಸರಘಟ್ಟ ರಸ್ತೆ ಬಳಿಯ ಸಾಸಿವೆಘಟ್ಟ, ಸೋಲದೇವನಹಳ್ಳಿ, ತರಬರಹಳ್ಳಿಗಳಲ್ಲಿ ಹೊಸದಾಗಿ ನಿರ್ಮಿಸುತ್ತಿರುವ 20 ಬಡಾವಣೆಗಳನ್ನ ತೆರವುಗೊಳಿಸಲಾಗಿದೆ. ಯಾಕಂದ್ರೆ ಈ ಭಾಗ ಗ್ರೀನ್ ಬೆಲ್ಟ್ ನಡಿಯಲ್ಲಿದ್ದು ಕೃಷಿಯೇತರ ಚಟುವಟಿಕೆಗಳಿಗೆ ಈ ಸ್ಥಳವನ್ನ ಬಳಸುವಂತಿಲ್ಲ. ಸಾಸಿವೆಘಟ್ಟ, ಕುಂಬಾರಹಳ್ಳಿ, ತರಬನಹಳ್ಳಿ ಮತ್ತು ಸೋಲದೇವನಹಳ್ಳಿ 4 ಗ್ರಾಮಗಳಲ್ಲಿ 20 ಬಡಾವಣೆಗಳನ್ನು ನಾವು ಇವತ್ತು ತೆರವು ಮಾಡಲಿಕ್ಕೆ ಹೊರಟಿದ್ದೀವಿ. ಇದಕ್ಕೆ ಈಗಾಗಲೇ ಅವರಿಗೆ ನಾವು ನೋಟಿಸನ್ನು ನೀಡಿ ಆದೇಶವನ್ನು ಕೂಡ ನಾವು ಪಾಸ್ ಮಾಡಿದ್ದೀವಿ. ಜನಗಳಿಗೆ ಯಾವ ಉದ್ದೇಶಕ್ಕಾಗಿ ನೀವು ಬಡಾವಣೆ ಮಾಡ್ತಾ ಇದ್ದೀರಾ, ಭೂ ಪರಿವರ್ತನೆ ಮಾಡಿದ್ದೀರಾ, ಏನು ದಾಖಲೆಗಳಿದ್ದಾವೆ ಅಂತೇಳಿ ಹಾಜರುಪಡಿಸಿ ಅಂತೇಳಿ ಅವರಿಗೆ ಅವಕಾಶವನ್ನು ಕೊಟ್ಟು ನೋಟಿಸನ್ನು ಕೂಡ ನಾವು ಜಾರಿ ಮಾಡಿದ್ದೀವಿ. ನಮ್ಮ ಭೂಮಿಯನ್ನ ಮಾರಲು ನಮಗೆ ಹಕ್ಕಿಲ್ಲವೇ ಅಂತ ಕಿಡಿಕಾರಿದ್ರು ರೈತರು. ಮೇಡಮ್ ಅವರು ರಿಜಿಸ್ಟರ್ ಮಾಡೋಕ್ಕೆ ಬಿಡಬಾರ್ದು, ನಮ್ಮನ್ನು ಲೇಔಟ್ ಮಾಡೋಕ್ಕೆಲ್ಲ ಯಾಕೆ ಬಿಡ್ತಾರೆ ಅಲ್ವಾ? ಅದು ಪ್ರಾಬ್ಲಮ್ಮು. ಈ ರಿಜಿಸ್ಟರ್ ಮಾಡುತ್ತಾರೆ, ಎಲ್ಲ ತಗೊಂಡ್ರೆ ದುಡ್ಡೆಲ್ಲ ಸಮಥಿಂಗ್ ಮಾಡ್ಕೊಂಡು ಲೇಔಟ್ ಮಾಡೋಕ್ಕೆ ಬಿಟ್ಟು ಲೇಔಟ್ ಎಲ್ಲ ಆದಮೇಲೆ ಹೊಡೆದಾಕಕ್ಕೆ ಬರ್ತಾರೆ. ಅದೇನು ಮಾಡೋಕ್ಕಾಗುತ್ತೆ? ಈ ಬಡಾವಣೆಗಳಿಗೆ ಮೋರಿ, ಡಾಂಬರು, ಕುಡಿಯುವ ನೀರಿಗೆ ಪೈಪು ಮೊದಲಾದ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು. ಕೆಲವೆಡೆ ಬೋರ್ವೆಲ್ಗಳನ್ನು ಕೊರೈಸಲಾಗಿದೆ. ಮಾರಿದ ರೈತರಿಗೂ ಬಡಾವಣೆ ನಿರ್ಮಿಸಿದ ಡೆವಲಪರ್ಗಳಿಗೂ ಹಣ ಸಿಕ್ಕಿದೆ. ಆದರೆ ಕಾಸು ಕೂಡಿಟ್ಟು ಅಗ್ಗದ ಸೈಟು ಕೊಂಡವರಿಗೆ ನಾಮ ಬಿದ್ದಿದೆ. ಪಂಚಾಯತಿಂದ ನೀರು ಸರ್ವಿಸ್ಗಳು ಯಾಕೆ ಕೊಡ್ತಾರೆ? ಎಲ್ಲ ಮಾಡೋದಕ್ಕೆ ತಾನೆ ಇವಾಗ ತಗೊತಾರೆ, ಮುಂದಕ್ಕೆ ಇಲ್ಲೂ ಎಲ್ಲ ಸರ್ವಿಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಡಬಗ್ರು ತಗೋತಾರೆ. ಈ ರೀತಿ ಮಾಡಿದಾಗ ಎಲ್ರಿಗೂ ತೊಂದರೆ ಆಗುತ್ತೆ. ಇವಾಗ ಇಲ್ಲಿ ತೊಂದರೆ ಆಗ್ತಾ ಇರೋದು ರೈತರಿಗೂ ದುಡ್ಡು ಬಂದಿರುತ್ತೆ, ಡೆವಲಪರ್ಗೂ ದುಡ್ಡು ಬಂದುಬಿಟ್ಟಿರುತ್ತೆ. ತೊಂದರೆ ಆಗ್ತಾ ಇರೋದು ಮಧ್ಯಮ ವರ್ಗದವರು 3 ಕಾಸು 6 ಕಾಸು ಕೂಡಿಕ್ಕಿ ಬೇವ್ರ ನೀರು ಸುರಿಸಿ ತಗೊಂಡಿರ್ತಾರೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ. ಗ್ರೀನ್ ಬೆಲ್ಟ್ನಲ್ಲಿ ಬಡಾವಣೆ ನಿರ್ಮಿಸೋದು ತಪ್ಪು. ಆದರೆ ದಾಖಲೆಗಳನ್ನು ತಿರುಚಿದವರನ್ನ, ಜಮೀನು ನೋಂದಣಿ ಮಾಡಿಕೊಂಡ ಅಧಿಕಾರಿಗಳನ್ನ ಶಿಕ್ಷಿಸಬೇಕಾಗಿದೆ. ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರು ಫಸ್ಟ್ನಲ್ಲಿ ಒಂದು ಬ್ರೇಕ್.